ಶಾರದಾ ಕೋಪದಿಂದ ನೋಡುತ್ತಾ ಇರುವಾಗ ಅನಾಮಿಕ ಬರುತ್ತಾಳೆ. ಏನಾಯ್ತತೆ, ಯಾಕೆ ಅಷ್ಟೊಂದು ಕೋಪದಿಂದ ಇದ್ದೀರಾ? ಅವರು ನಮ್ ಕತೆನೆ ನೋಡ್ತಾ ಇದ್ದಾರೆ ಹೊರತು ಸಬ್ಸ್ಕ್ರೈಬ್ ಮಾತ್ರ ಮಾಡ್ತಾ ಇಲ್ಲ ಸೊಸೆ. ಇದು ಎಲ್ಲಿಯ ನ್ಯಾಯ, ನೀನೇ ಕೇಳು. ನಮ್ಮ ಅತ್ತೆಗೆ ಕೋಪ ಬಂದ್ರೆ ನಮ್ಮನೆ ಸಿಡ್ದು ಹೋಗುತ್ತೆ ಅಂತ ನಿಮ್ಗೆ ಗೊತ್ತಲ್ಲ. ದಯವಿಟ್ಟು ಹಾಗೆ ಆಗ್ಬಾರ್ದು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್ ಕೂಡ ಹೊಡಿ ಅಂತ ಹೇಳಿ ಸೊಸೆ. ಲೈಕ್ ಹೊಡೆದ್ರೆ ಕೈಗಳಿಗೆ ಬೊಬ್ಬೆ ಬರುತ್ತಾ ಇಲ್ವಲ್ಲ? ನಿಮ್ಗೆ ಕೈ ಮುಗಿತೀನಿ. ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ನಮ್ಮ ಅತ್ತೆ ದಿನವೆಲ್ಲ ನನ್ನನ್ನು ಬೈತಾನೆ ಇರ್ತಾಳೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಕೂಡ ಹೊಡೀರಿ. ನಮ್ ಸೊಸೆ ಹೇಳಿದ್ ಕೇಳಿಸ್ತಲ್ಲ, ಇನ್ನೇನಕ್ಕೆ ತಡ? ಈಗಲೇ ನಮ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ನಂಗೆ ಕೋಪ ಬರುತ್ತೆ. ಮಂದಾರಪಲ್ಲಿ ಗ್ರಾಮದ ಅಂಚಿನಲ್ಲಿ ಮಣ್ಣಿನ ರೋಡಿನ ಕೊನೆಯಲ್ಲಿರುವ ಹಳೆ ಮನೆಯಲ್ಲಿ ಅನಾಮಿಕ ಅನ್ನುವ ಬಡ ಸೊಸೆಯ ಜೀವನ ನೆಮ್ಮದಿಯಾಗಿ ಸಾಗುತ್ತಾ ಇರುತ್ತದೆ. ಮದುವೆಯಾಗಿ 2 ವರ್ಷವಾದರೂ ಮನೆಯಲ್ಲೇ ಆರ್ಥಿಕ ಕಷ್ಟಗಳು ಮಾತ್ರ ಕಡಿಮೆಯಾಗಿರಲಿಲ್ಲ. ಗಂಡ ರಮೇಶ್ ದಿನಗೂಲಿ, ಕೆಲಸವಿದ್ದರೆ ದುಡ್ಡು ಬರ್ತಾ ಇತ್ತು. ಮನೆಯಲ್ಲಿರುವವರೆಲ್ಲರ ಹೊಟ್ಟೆ ತುಂಬ್ತಾ ಇತ್ತು. ಇಲ್ಲದಿದ್ರೆ ನೀರಿನಿಂದಲೇ ನಿದ್ರೆ ಮಾಡ್ತಾ ಇದ್ರು. ಅತ್ತೆ ಶಾರದಾ ಅನಾರೋಗ್ಯದಿಂದ ಮಂಚಕ್ಕೆ ಪರಿಮಿತವಾಗುತ್ತಾಳೆ. ಮನೆ ಖರ್ಚು, ಔಷಧಿ, ಸಾಲ ಎಲ್ಲವೂ ಅನಾಮಿಕಳ ಭುಜದ ಮೇಲೆ ಬೀಳುತ್ತೆ. ಯಾವಾಗ ನೋಡಿದರೂ ತನ್ನ ಕುಟುಂಬಕ್ಕೆ ಹೇಗೆ ಕಷ್ಟವೂ ಬಾರದ ಹಾಗೆ ನೋಡ್ಕೋಬೇಕು ಅಂತ ಅನಾಮಿಕ ಆಲೋಚಿಸ್ತಾ ಇರ್ತಾಳೆ. ಅನಾಮಿಕ, ನೀನ್ ಹೀಗೆ ಆಲೋಚಿಸಿದ್ರೆ ನಮ್ಮ ಮನೆ ಆರ್ಥಿಕ ಸಮಸ್ಯೆ ತೀರಲ್ಲ. ಮತ್ತೆ ಏನ್ ಮಾಡಿದ್ರೆ ತೀರುತ್ತೆ ಹೇಳಿ? ನಾನು ಅದೇ ಮಾಡ್ತೀನಿ. ನಿನಗೆ ಬಂದ ಕೆಲಸವೇನು ಅನಾಮಿಕ? ಇದ್ದದ್ರಲ್ಲಿ ಗಮ್ಮಂತ ಅಡಿಗೆ ಮಾಡಿ ನಿಮ್ಮೆಲ್ಲರಿಗೂ ಹೊಟ್ಟೆ ತುಂಬಾ ಹಾಕೋದು, ಮನೇನ ಶುಭ್ರವಾಗಿ ಇಟ್ಕೊಳ್ಳೋದು, ಅತ್ತೆನ ಪ್ರೇಮದಿಂದ ನೋಡ್ಕೊಳ್ಳೋದು, ಇದೇ ನನ್ ಕೆಲ್ಸ. ಅಂದ್ರೆ ತಿಳಿದವ್ರ ಮನೆಯಲ್ಲಿ ಅಡಿಗೆ ಕೆಲಸದೊಳಗೆ ಸೇರು, ರುಚಿಕರವಾದ ಅಡಿಗೆ ಮಾಡು, ಅವರು ದುಡ್ಡು ಕೊಡ್ತಾರೆ. ನನ್ನ ದುಡ್ಡಿಗೆ ನಿನ್ನ ದುಡ್ಡು ಸೇರಿದ್ರೆ ನಮ್ಮನೆ ಆರ್ಥಿಕ ಸಮಸ್ಯೆ ದೊಡ್ಡದಾಗಿ ಅನ್ಸಲ್ಲ, ಆಗ ಬಹಳ ಚಿಕ್ಕದಾಗಿ ಕಾಣಿಸುತ್ತೆ. ಸರಿ ರೀ, ನಿಮ್ಗೆ ತಿಳಿದವರಿಗೆ ಅಡಿಗೆ ಮನುಷ್ಯರು ಬೇಕು ಅಂತಿದ್ರೆ ಹೇಳಿ, ನಾನು ಹೋಗಿ ಅಡಿಗೆ ಮಾಡ್ತೀನಿ. ಹಾಗೆ ಅನಾಮಿಕಾ, ನನಗೆ ತಿಳಿದವರಿಗೆ ನಾನು ಹೇಳಿಡ್ತೀನಿ ಎಂದು ರಮೇಶ್ ಮನೆಯಿಂದ ಹೊರಟು ಹೋಗುತ್ತಾನೆ. ಅನಾಮಿಕಾ ಚಿಕ್ಕಂದಿನಿಂದ ಅಡಿಗೆ ಮಾಡುವುದು ಅಂದರೆ ಬಹಳ ಇಷ್ಟ. ತನ್ನ ತಾಯಿ ಸುಜಾತಳ ಹತ್ತಿರದಿಂದ ಕಲಿತುಕೊಂಡ ಮಸಾಲೆಗಳ ವಾಸನೆ, ತರಕಾರಿಗಳ ಮೇಳ ಅನಾಮಿಕಳಿಗೆ ಉಸಿರಾಗಿ ಬದಲಾಗಿರುತ್ತದೆ. ಅತ್ತೆ ಶಾರದಂಗೆ ಔಷಧಿ ಕೊಡ್ತಾ ಇರ್ಬೇಕಾರೆ ಭಾವನಾ ವಿನೋದರು ಮನೆಗೆ ಬರುತ್ತಾರೆ. ಬಾಗಿಲು ತಟ್ಟುತ್ತಾರೆ. ಹೋಗು ನೋಡು ಸೊಸೆ, ಯಾರೋ ಸಾಲದವ್ರು ಬಂದಿರ್ಬೇಕು, ಈಗ್ಲೇ ಹೋಗಿ ನೋಡ್ತೀನಿ ಅತ್ತೆ ಎಂದು ಅನಾಮಿಕಾ ಬಾಗಿಲ ಹತ್ತಿರಕ್ಕೆ ಬಂದು ಬಾಗಿಲು ತೆಗೆಯುತ್ತಾಳೆ. ವಾರಗಿತ್ತಿ ಭಾವನಾ, ಮೈದುನ ವಿನೋದ್ ಎದುರಿಗೆ ಕಾಣಿಸುತ್ತಾರೆ. ಅನಾಮಿಕಾ ಅವರನ್ನು ನೋಡಿ ಎಷ್ಟೋ ಸಂತೋಷ ಪಡ್ತಾಳೆ. ಭಾವನಾ, ವಿನೋದ್ ಬನ್ನಿ, ಹಾಗೆ ಹೊರಗೆ ಯಾಕೆ ನಿಂತಿದ್ದೀರಾ? ಒಳಗಡೆಗೆ ಬನ್ನಿ. ಇಬ್ಬರು ಒಳಗಡೆಗೆ ಬರುತ್ತಾರೆ. ಅನಾಮಿಕಾ ಬಾಗಿಲು ಹಾಕುತ್ತಾಳೆ. ಅತ್ತೆ ಹೇಗಿದ್ದಾರಕ್ಕ? ಚೆನ್ನಾಗಿದ್ದಾರೆ ತಂಗಿ, ಈಗ್ಲೇ ಔಷಧಿ ಹಾಕಿದ್ದೀನಿ, ಹೋಗಿ ಅತ್ತೆ ಜೊತೆ ಮಾತಾಡು. ಕ್ಷಮಿಸು ಅಕ್ಕ, ಈಗ ನಾನು ಅತ್ತೆಗೆ ಮುಖ ತೋರ್ಸಲಾರೆ. ಹಾಗೆ ಮಾತಾಡ್ಬೇಡ ತಂಗಿ, ಅತ್ತೆ ಹತ್ರ ಹೋಗಿ ಕ್ಷಮಿಸು ಅಂತ ಇಬ್ರು ಕೇಳಿ. ನಮ್ಮ ಅತ್ತೆದು ಅಮ್ಮನ ಮನಸ್ಸು ತಂಗಿ, ನಿನ್ನನ್ನ ಮೈದನನ್ನ ಕ್ಷಮಿಸ್ತಾಳೆ. ಮೊದ್ಲು ಹೋಗಿ. ಅಮ್ಮ ನಮ್ಮನ್ನ ಕ್ಷಮಿಸ್ತಾರ ಅತ್ಗೆ? ಕ್ಷಮಿಸ್ತಾರೆ ವಿನೋದ್, ಹೋಗಿ ಅತ್ತೆನ ಭೇಟಿಯಾಗಿ. ಕ್ಷಮಿಸೋದು ಅನ್ನೋದು ಅತ್ತೆಗೆ ದೇವರು ಕೊಟ್ಟವರ. ಹೋಗು ವಿನೋದ್, ಹೋಗು, ಹೋಗಿ ಅತ್ತೆನ ಭೇಟಿಯಾಗು ಎಂದು ಅನಾಮಿಕಾ ಹೇಳುತ್ತಲೇ ವಿನೋದ್ ಭಾವನ ಸೇರಿ ಮಂಚದಲ್ಲಿ ಮಲಗಿಕೊಂಡ ಶಾರದಳ ಹತ್ರ ಬರ್ತಾರೆ. ಶಾರದಾ ಅವರನ್ನು ನೋಡಿ ಸಂತೋಷ ಪಡ್ತಾಳೆ. ಬಂದಿಯೋನ ಮಗನೇ? ಬಂದೆ ಅಮ್ಮ. ಚೆನ್ನಾಗಿದ್ಯಾ ಸೊಸೆ ಎಂದು ಶಾರದಾ ಆಪ್ಯಾಯತೆಯಿಂದ ಕೇಳುತ್ತಲೇ ವಿನೋದ್ ಭಾವನರ ಕಣ್ಣಿನಿಂದ ಕಣ್ಣೀರು ಬರುತ್ತೆ. ವಿನೋದ್ ಭಾವನ ಇಬ್ಬರಲ್ಲೂ ಶಾರದಂಗೆ ಪಶ್ಚಾತ್ತಾಪ ಕಾಣಿಸುತ್ತದೆ. ವಿನೋದು, ಭಾವನಾ, ನೀವು ಮಾಡಿದ ತಪ್ಪನ ನಾನು ಕ್ಷಮಿಸಿದ್ದೀನಿ, ಹೋಗಿ ಹೋಗಿ ಅನ್ನ ತಿನ್ನಿ. ಇನ್ನು ಹಳೆ ವಿಷಯದ ಬಗ್ಗೆ ಆಲೋಚಿಸುತ್ತಾ ಮನಸ್ಸನ್ನ ಹಾಳು ಮಾಡ್ಕೊಳ್ಳದೆ ಅಣ್ಣ ಅತ್ತಿಗೆ ಜೊತೆ ಸೇರಿ ಕೆಲಸ ಮಾಡ್ಕೊಳ್ತಾ ಒಬ್ಬರಿಗೊಬ್ರು ಆಧಾರವಾಗಿರಿ. ಸರಿಯಮ್ಮ ಎಂದು ಆ ರೂಮಿನಿಂದ ಹೊರಗೆ ಬರುತ್ತಾರೆ. ಅನಾಮಿಕಾ ಅವರಿಗೆ ಅನ್ನ ಹಾಕುತ್ತಾಳೆ. ಹಾಗೆ ದಿನ ಕಳೆಯುತ್ತಾ ಇರುತ್ತದೆ. ಒಂದು ದಿನ ಇಬ್ಬರು ಸೊಸೆಯಂದಿರು ಅನಾಮಿಕಾ ಭಾವನ ಸೇರಿ ಕೆಲಸಕ್ಕಾಗಿ ಟೌನ್ ನಲ್ಲಿ ತಿರುಗಿ ತಿರುಗಿ ಸುಸ್ತಾಗಿ ಸಾಯಂಕಾಲವಾಗುತ್ತಾ ಇರುವಾಗ ಗ್ರಾಮಕ್ಕೆ ಬರುತ್ತಾರೆ. ಆಗಲೇ ಆ ಗ್ರಾಮದಲ್ಲಿ ಹೊಸದಾಗಿ ಒಂದು ಚಿಕ್ಕ ಗಾಡಿಯನ್ನು ಪಾವ್ ಮಾರುವುದನ್ನ ಗಮನಿಸುತ್ತಾರೆ. ಜನ ಗುಂಪುಗೂಡಿ ತಿಂತಾ ಇರ್ತಾರೆ. ಆ ಮಸಾಲೆ ವಾಸನೆ ಭಾವನಳ ಮನಸ್ಸಿನಲ್ಲಿ ಒಂದು ದೀಪವನ್ನು ಬೆಳಗಿಸುತ್ತದೆ. ಅಕ್ಕ, ಹೇಳು ತಂಗಿ, ನಿನಗೆ ಅಡಿಗೆ ಮಾಡೋದು ತುಂಬಾ ಇಷ್ಟ ಅಲ್ವಾ? ಹೌದು ತಂಗಿ, ಆದ್ರೂ ಈಗ ಅಡಿಗೆ ಬಗ್ಗೆ ಏನಕ್ಕೆ ಭಾವನಾ? ನಾವು ಸ್ಪೈಸಿಯಾಗಿ ಪಾವ್ ಭಾಜಿ ಮಾಡಿ ಬಾರೋಣ ಅಕ್ಕ. ಅನಾಮಿಕಾ ಆಲೋಚಿಸುತ್ತಾಳೆ. ಭಾವನಾ ಹೇಳಿದ್ದು ಹಿಡಿಸುತ್ತದೆ. ಐಡಿಯಾ ಚೆನ್ನಾಗಿದೆ ತಂಗಿ, ಆದ್ರೆ ಬಂಡವಾಳ ಹೇಗೆ? ಭಾವನ ಹತ್ರ ಮಾತಾಡೋಕ, ಎಲ್ಲಾದ್ರೂ ಕಡಿಮೆ ಬಡ್ಡಿಗೆ ದುಡ್ಡು ಕೊಡ್ಸು ಅಂತ ಕೇಳು. ಸರಿ ತಂಗಿ, ರಾತ್ರಿಗೆ ಕೆಲಸದಿಂದ ಬರ್ತಾರಲ್ಲ, ಸಮಯ ನೋಡಿ ಕೇಳ್ತೀನಿ.
ಇಬ್ಬರು ಮನೆಗೆ ಬರುತ್ತಾರೆ. ಭಾವನಾ ಅಡಿಗೆ ಮಾಡ್ತಾ ಇರ್ತಾಳೆ. ಅನಾಮಿಕಾ ಶಾರದಳ ಹತ್ತಿರ, ಅತ್ತೆ, ನಾನು ಭಾವನ ಸೇರಿ ಸ್ಪೈಸಿ ಪಾವ್ ಭಾಜಿ ಮಾರೋಣ ಅಂತ ಇದ್ದೀವಿ. ಏನ್ ಸೊಸೆ ನೀನ್ ಹೇಳ್ತಾ ಇರೋದು? ನೀವಿಬ್ಬರು ವ್ಯಾಪಾರ ಮಾಡ್ತೀರಾ? ಹೌದು ಅತ್ತೆ, ನಮ್ಮನೆ ಪರಿಸ್ಥಿತಿ ನಿಮಗೆ ಗೊತ್ತಿಲ್ಲದೇನಲ್ವಲ್ಲ. ಸೊಸೆಯರಿಬ್ಬರು ವಿವರವಾಗಿ ಮಾತಾಡ್ಕೊಂಡು ಮಾಡ್ಬೇಕು ಅನ್ನುವ ವ್ಯಾಪಾರವೇನ ಮಾಡ್ಕೊಳ್ಳಿ. ಸರಿ ಅತ್ತೆ ಎಂದು ಅನಾಮಿಕಾ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಇನ್ನು ಆ ದಿನ ರಾತ್ರಿ ರಮೇಶ್ ಕೆಲಸ ಮುಗಿಸಿ ಬಂದ ನಂತರ ಸ್ಪೈಸಿ ಪಾವ್ ಭಾಜಿ ವ್ಯಾಪಾರದ ಬಗ್ಗೆ ಹೇಳುತ್ತಾಳೆ. ರಮೇಶ್ ಮೊದಲು ಹಿಂತೆಗೆಯುತ್ತಾನೆ. ಆದರೆ ಅನಾಮಿಕಳ ಕಣ್ಣಿನಲ್ಲಿರುವ ನಂಬಿಕೆಯನ್ನು ನೋಡಿ ತನ್ನ ಹತ್ತಿರವಿರುವ ಚಿಕ್ಕ ಬಂಗಾರದ ಉಂಗುರವನ್ನು ಮಾರಲಿಕ್ಕೆ ಸಿದ್ಧವಾಗುತ್ತಾನೆ. ಎಲ್ಲೋ ಹೊರಗಡೆ ಸಾಲ ತಗೊಳ್ಳೋದೇನಕ್ಕೆ ಅನಾಮಿಕಾ? ನನ್ನ ಹತ್ರ ಇರುವ ಚಿಕ್ಕ ಬಂಗಾರದ ಉಂಗುರನ ಮಾರಿ ನೀವಿಬ್ಬರು ಮಾಡ್ಬೇಕು ಅನ್ನುವ ಸ್ಪೈಸಿ ಪಾವ್ ಭಾಜಿ ವ್ಯಾಪಾರ ಮಾಡಿ. ನೀವು ಖಚಿತವಾಗಿ ವಿಜಯ ಸಾಧಿಸ್ತೀರಿ ಅನ್ನುವ ನಂಬಿಕೆ ನಂಗಿದೆ ಎಂದು ಬಂಗಾರದ ಉಂಗುರವನ್ನು ತೆಗೆದುಕೊಡುತ್ತಾನೆ. ಅನಾಮಿಕಾ ಭಾವನಾ ಸಂತೋಷ ಪಡುತ್ತಾರೆ. ಮಾರನೇ ದಿನ ಇಬ್ಬರು ಸೊಸೆಯರು ಸೇರಿ ಬಂಗಾರದ ಉಂಗುರವನ್ನು ಒಂದು ಬಂಗಾರದ ಅಂಗಡಿಯಲ್ಲಿ ಮಾರಿ ಆ ದುಡ್ಡಿನಿಂದ ಸ್ಪೈಸಿ ಪಾವ್ ಭಾಜಿ ಮಾಡಿ ಮಾರಲಿಕ್ಕೆ ಬೇಕಾದ ಪದಾರ್ಥಗಳನ್ನು ಕೊಂಡ್ಕೋತಾರೆ. ಮನೆಯಲ್ಲಿಯೇ ಪ್ರತ್ಯೇಕವಾಗಿ ಮಸಾಲೆ ಪುಡಿ ತಯಾರು ಮಾಡುತ್ತಾರೆ. ಆ ದಿನ ಸಾಯಂಕಾಲ ಇಬ್ಬರು ಸೊಸೆಯಂದರು ಸ್ಪೈಸಿ ಪಾವ್ ಭಾಜಿ ಗಾಡಿ ಇಡುತ್ತಾರೆ. ಮೊದಲ ಗಂಟೆ ಯಾರೂ ಬರುವುದಿಲ್ಲ. ಇಬ್ಬರು ಸೊಸೆಯಂದಿರ ಎದೆಯಲ್ಲಿ ಜಲ್ಲನ್ನುತ್ತದೆ. ದುಃಖದಿಂದ ಮುಖ ಬಿಡುತ್ತಾರೆ. ಏನಕ್ಕ ಇದು? ನಾವು ಸ್ಪೈಸಿ ಪಾವ್ ಭಾಜಿ ಗಾಡಿ ಇಟ್ಟು ಗಂಟೆ ದಾಟ್ತು. ಇನ್ನೊಂದು ಗಂಟೆ ಕಳೆದ್ರೆ 2 ಗಂಟೆ ಆಗುತ್ತೆ ತಂಗಿ. ಒಬ್ರು ಕೂಡ ನಮ್ಮ ಸ್ಪೈಸಿ ಪಾವ್ ಭಾಜಿ ತಿನ್ನೋದಕ್ಕೆ ಬಂದಿಲ್ಲ. ಹೀಗಾದ್ರೆ ನಾವು ಮುಂದಕ್ಕೆ ಹೋಗೋದು ಕಷ್ಟವಾಗುತ್ತೆ. ಅತ್ತೆಗೆ ಏನ್ ಹೇಳೋಣ ಅತ್ತೆ? ಎಲ್ಲದಕ್ಕೂ ಆವೇಶ ಪಡಬೇಡ ತಂಗಿ. ಸಹನೆ ಬಹಳ ಅಗತ್ಯ. ನಮಗೆ ಸಮಯ ಬರುತ್ತೆ. ನಾವು ಅಂದುಕೊಂಡ ಸ್ಪೈಸಿ ಪಾವ್ ಭಾಜಿ ವ್ಯಾಪಾರ ಸವ್ಯವಾಗಿ ಸಾಗುತ್ತೆ ಅನ್ನುವ ನಂಬಿಕೆ ನನಗಿದೆ ಭಾವನಾ ಎಂದು ಇಬ್ಬರು ಮಾತನಾಡಿಕೊಳ್ಳುತ್ತಾ ಇರುವಾಗ ಇಬ್ಬರು ವ್ಯಕ್ತಿಗಳು ಬರುತ್ತಾರೆ ಅಲ್ಲಿಗೆ. ಇಬ್ಬರು ಸೊಸೆಯರು ಸಂತೋಷ ಪಡುತ್ತಾ ಅವರಿಗೆ ಸ್ಪೈಸಿ ಪಾವ್ ಭಾಜಿ ಕೊಡುತ್ತಾರೆ. ಅವರು ತಿನ್ನುತ್ತಾರೆ. ಬಹಳ ಸ್ಪೈಸಿ ಆಗಿದೆ ಅಂತ ಹೇಳಿ ದುಡ್ಡು ಕೊಟ್ಟು ಹೊರಟು ಹೋಗುತ್ತಾರೆ. ಇಬ್ಬರು ಸೊಸೆಯರಿಗೆ ಸಂತೋಷವಾಗುತ್ತದೆ. ನಂತರ ದಿನದಿಂದ ಮಾತು ಮಾತಿಗೂ ವ್ಯಾಪಾರ ಹೆಚ್ಚಾಗುತ್ತದೆ. ಇಬ್ಬರು ಸೊಸೆಯರ ಸ್ಪೈಸಿ ಪಾವ್ ಭಾಜಿಗೆ ಡಿಮ್ಯಾಂಡು ಹೆಚ್ಚಾಗುತ್ತೆ. ಅದರಿಂದ ಅಣ್ಣ ತಮ್ಮಂದಿರು ಸಾಯಂಕಾಲ ಬಂದು ಇಬ್ಬರು ಸೊಸೆಯರಿಗೆ ಸಹಾಯ ಮಾಡ್ತಾ ಇದ್ರು. ಇಬ್ಬರು ಸೇರಿ ಕೆಲಸ ಮಾಡಿದರೆ ಆಯಾಸ ಕೂಡ ಆನಂದವಾಗಿ ಬದಲಾಗುತ್ತದೆ. ಇಬ್ಬರು ಸೊಸೆಯರ ಸಂಪಾದನೆಯನ್ನು ನೋಡಿ ಶಾರದಾ ಪ್ರಸಾದ್ ಇಬ್ಬರು ಸಂತೋಷ ಪಡುತ್ತಾರೆ. ಚಳಿಗಾಲವಾಗಿದ್ದರಿಂದ ಬಿಸಿ ಪಾವ್ ಭಾಜಿಗೆ ಡಿಮ್ಯಾಂಡ್ ಹೆಚ್ಚಾಗುತ್ತದೆ. ತಿನ್ನುವವರ ಸಂಖ್ಯೆ ಹೆಚ್ಚಾಗ್ತಾ ಇದ್ದಿದ್ದರಿಂದ ಇಬ್ಬರು ಸೊಸೆಯಂದಿರು ಒಳ್ಳೆ ಲಾಭವನ್ನು ಹೊಂದುತ್ತಾರೆ. ಕಷ್ಟದಿಂದ ಹೊರಗೆ ಬರುತ್ತಾರೆ. ಒಂದು ದಿನ ಭಾವನಾ, ಅಕ್ಕ, ನಾವು ಸ್ಪೈಸಿ ಪಾವ್ ಭಾಜಿನ ಹೀಗೆ ಮಾರೋದಕ್ಕಿಂತ ಹಬ್ಬಕ್ಕೆ ಫಂಕ್ಷನ್ಗಳಿಗೆ ಆರ್ಡರ್ ಮೇಲೆ ಮಾಡ್ಕೊಡೋಣವಾ? ಏನಂತೀಯ? ಏನ್ ತಂಗಿ, ನಿನ್ ಬುರುಡೆ ಪಾದರಸಕ್ಕಿಂತ ಹೆಚ್ಚಾಗಿ ಓಡ್ತಾ ಇದೆ. ಈ ತರ ಹೊಸ ಹೊಸ ಆಲೋಚನೆ ಎಲ್ಲಿಂದ ಬರುತ್ತೆ ನಿಂಗೆ? ಎಲ್ಲ ನಿನ್ನ ಅಭಿಮಾನ ಅಕ್ಕ. ಇನ್ನು ತಡವೇನಕ್ಕೆ ಮತ್ತೆ? ಇಬ್ಬರು ಸೊಸೆಯರ ಸ್ಪೈಸಿ ಪಾವ್ ಭಾಜಿ ಹಬ್ಬಕ್ಕೆ ಫಂಕ್ಷನ್ಗಳಿಗೆ ಆರ್ಡರ್ಸ್ ಮೇಲೆ ಸ್ಪೈಸಿ ಪಾವ್ ಭಾಜಿ ಮಾಡುತ್ತೀವಿ ಎಂದು ಮನೆ ಹೊರಗೆ ಒಂದು ಬೋರ್ಡ್ ಇಡು. ಬೇಕಾದವರು ಬರ್ತಾರೆ. ನಮ್ ಜೊತೆ ಮಾತನಾಡಿ ಸ್ಪೈಸಿ ಪಾವ್ ಭಾಜಿ ಮಾಡಿಸ್ಕೋತಾರೆ. ನಾಳೆನೇ ಇಡ್ತೀನಿ ಅಕ್ಕ ಎಂದು ಭಾವನಾ ಹೊರಟು ಹೋಗುತ್ತಾಳೆ. ಮಾರನೇ ದಿನ ಶಾರದಳ ಮನೆಯ ಮುಂದೆ ಸ್ಪೈಸಿ ಪಾವ್ ಭಾಜಿ ಬೋರ್ಡ್ ಇಡುತ್ತಾಳೆ ಚಿಕ್ಕ ಸೊಸೆ ಭಾವನಾ. ಇನ್ನು ಆ ದಿನದಿಂದ ಇಬ್ಬರು ಸೊಸೆಯರು ಶುರು ಮಾಡಿದ ಸ್ಪೈಸಿ ಪಾವ್ ಭಾಜಿ ಮಾರಾಟ 3 ಹೂವಿಗೆ 6 ಕಾಯಿಗಳು ಅನ್ನೋ ಹಾಗೆ ಸಾಗುತ್ತಾ ಅವರ ಮುಖದಲ್ಲಿ ಸಂತೋಷವನ್ನು ತುಂಬುತ್ತದೆ. ನಮ್ಮ ಅನಾಮಿಕಳ ಕಥೆಗಳು ನಿಮ್ಮ ಹೃದಯವನ್ನು ತಗಲಿದರೆ ನಮ್ಮ ಅತ್ತೆ ಸೊಸೆಯರ ಕಷ್ಟಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಆಧಾರವಾಗಿ ನಿಲ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಲೈಕ್ ಶೇರ್ ಜೊತೆ ಕಮೆಂಟ್ ಕೂಡ ಮಾಡಿದ್ರೆ ಪ್ರತಿ ವಿಡಿಯೋದ ಹಿಂದೆ ನಾವು ಪಡುವ ಕಷ್ಟಗಳು, ತೋರಿಸುವ ಪ್ರೇಮವನ್ನು ಇಟ್ಟುಕೊಂಡ ನಂಬಿಕೆಯನ್ನು ಪ್ರೋತ್ಸಾಹಿಸಿದವರಾಗ್ತೀರಾ. ನಿಮ್ಮ ಒಂದು ಸಬ್ಸ್ಕ್ರೈಬ್ ಅನಾಮಿಕಂಗೆ ಹೊಸ ಉತ್ಸಾಹವನ್ನು ಕೊಡುತ್ತೆ. ನೀವು ನಮ್ ಜೊತೆ ಅನಾಮಿಕಳ ಕಥೆಯ ಪ್ರಪಂಚದಲ್ಲಿ ಪ್ರಯಾಣ ಮಾಡಬೇಕು ಅಂದ್ರೆ ಸಬ್ಸ್ಕ್ರೈಬ್ ಜೊತೆ ಲೈಕು, ಶೇರು, ಕಾಮೆಂಟ್ ಕೂಡ ಮಾಡ್ಬಿಡಿ. ಶಾರದಾ ಅನಾಮಿಕಾ ಒಬ್ಬರನ್ನೊಬ್ಬರು ನೋಡ್ಕೋತಾ ಇರ್ತಾರೆ. ಓ ಅತ್ತೆ, ನನ್ನ ನೋಡಿದ್ದು ಸಾಕು ಹೊರತು ನಾವು ಬಂದ ವಿಷಯ ಹೇಳಿ. ನಾನ್ ಹೇಳ್ಬೇಕಾ? ನೀನ್ ಹೇಳಲ್ವ ಸೊಸೆ? ಅತ್ತೆ ಅಲ್ವಾ, ಮೊದ್ಲು ನೀವು ಶುರು ಮಾಡಿ. ನಮ್ಮ ಕತೆಗಳನ್ನ, ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಿ, ಬಹಳ ಸಂತೋಷ. ಮೊದ್ಲು ನಮ್ಮ ಮಾತು ಹಿಡಿಸಿದ್ರೆ ನೋಡ್ತಾ ಸುಮ್ನಿರ್ಬೇಡಿ. ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಬೇಕಲ್ಲ. ಹೌದು ಅತ್ತೆ, ನಮ್ಮ ಮನೆಯ ನಗು ಕತೆಗಳು ನಿಮಗೆ ದಿನವೂ ಬರ್ಬೇಕು ಅಂದ್ರೆ ಸಬ್ಸ್ಕ್ರೈಬ್ ಕಂಪಲ್ಸರಿ. ಮರ್ತ್ ಹೋಗ್ಬಿಡಿ. ಲೈಕ್ ಹೊಡೆಯೋದನ್ನ ಮರಿಬೇಡಿ. ಅದು ನಮ್ಮ ಸೊಸೆಗೆ ತುಂಬಾ ಇಷ್ಟ. ಶೇರ್ ಜೊತೆಗೆ ಕಮೆಂಟ್ ಕೂಡ ಮಾಡಿ. ನಮ್ಮ ಅತ್ತೆ ಸೊಸೆಯರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಕುಟುಂಬದಲ್ಲಿ ಒಬ್ಬರಾಗಿ ಬದಲಾಗಿ. ಇನ್ನು ಕಥೆಯೊಳಗೆ ಹೋಗೋಣವಾ? ಅದು ಜನವರಿ ತಿಂಗಳು. ವಿಪರೀತವಾದ ಚಳಿ.
ಬಡ ಸೊಸೆ ಅನಾಮಿಕಾ ತನ್ನ ನಾದಿನಿ ಮಮತಳ ಜೊತೆ ಸೇರಿ ಸೌದೆ ಒಲೆ ಹತ್ತಿರ ಜೋಳದ ರೊಟ್ಟಿ ಮಾಡುತ್ತಾ ಇದ್ದರೆ ಅತ್ತೆ ಶಾರದಾ, ಮಾವ ಪ್ರಸಾದ್, ಗಂಡ ರಮೇಶ್, ಮೈದುನ ಪ್ರಕಾಶ್ ಮನೆಯಲ್ಲಿ ಕೂತ್ಕೊಂಡು ಬಿಸಿ ಬಿಸಿ ರೊಟ್ಟಿ ತಿಂತಾ ಇರ್ತಾರೆ. ಅಮ್ಮ, ನಂಗೆ ಇನ್ನೊಂದು ರೊಟ್ಟಿ ಬೇಕು. ಹೋಗಿ ನಿಮ್ಮ ಅತ್ತಿಗೆನ ಕೇಳೋ, ಬಿಸಿ ಬಿಸಿಯಾಗಿ ಮಾಡಿ ಕೊಡ್ತಾಳೆ. ಹೌದು ಮಗನೇ, ಹೋಗಿ ಅತ್ತಿಗೆನ ಕೇಳು. ಎಷ್ಟಾದ್ರೂ ನೀನು ಮುದ್ದಿನ ಮೈದನ ಅಲ್ವಾ, ನಿನ್ನ ಒಂದು ಮಾತು ಕೂಡ ಅನ್ನೋದಕ್ ಬಿಡಲ್ಲ. ಹೋಗಿ ತಗೊಂಬಾ. ಹೊರಗೆ ತುಂಬಾ ಚಳಿಯಾಗಿದೆಪ್ಪ, ನನಗೆ ರೊಟ್ಟಿ ಬೇಡ, ಏನು ಬೇಡ, ನಾನು ಹೋಗಿ ಮಲ್ಕೋತೀನಿ. ಎಲ್ಲ ರೊಟ್ಟಿ ನೀವೇ ತಿಂದು ಬಂದು ಮಲ್ಕೊಳ್ಳಿ ಎಂದು ಪ್ರಕಾಶ್ ಹೇಳುತ್ತಾನೆ. ರಮೇಶ್ ನೋಡಿ, ತಮ್ಮ ನೀನ್ ಕೂತ್ಕೋ, ನಾನು ಅತ್ತಿಗೆಗೆ ಹೇಳಿ ತರಿಸ್ತೀನಲ್ಲ, ಕೂತ್ಕೋ. ಪ್ರಕಾಶ್ ಕೂತ್ಕೋತಾನೆ. ಅನಾಮಿಕಾ, ತಮ್ಮನಿಗೆ ಒಂದ್ ರೊಟ್ಟಿ ಬೇಕಂತೆ, ತಂಗಿ ಜೊತೆ ಕಳ್ಸು. ಹಾಗೆ ರೀ, ಈಗ್ಲೇ ಕಳಿಸ್ತಾ ಇದ್ದೀನಿ. ಮಮತಾ, ಹೋಗಿ ಚಿಕ್ಕ ಅಣ್ಣಂಗೆ ಒಂದು ರೊಟ್ಟಿ ಕೊಟ್ಟು ಬಾ. ಸರಿ ಅತ್ತಿಗೆ ಎಂದು ಮಮತಾ ರೊಟ್ಟಿಗಳನ್ನು ತೆಗೆದುಕೊಂಡು ಮನೆಯೊಳಗೆ ಹೋಗಿ ಪ್ರಕಾಶಂಗೆ ಕೊಡ್ತಾಳೆ. ದೊಡ್ಡಣ್ಣ, ನೀನು ಇನ್ನೊಂದು ರೊಟ್ಟಿ ತಿಂತೀಯಾ? ಸಾಕು ತಂಗಿಮ್ಮ, ಈಗಾಗ್ಲೇ 3 ರೊಟ್ಟಿ ತಿಂದಿದ್ದೀನಿ. ಅಣ್ಣಯ್ಯ, ಮತ್ತೊಂದು ರೊಟ್ಟಿ ತಿನ್ನು. ಮತ್ತೊಂದು ರೊಟ್ಟಿ ತಿನ್ನೋದು ನನ್ನಿಂದಾಗಲ್ಲಮ್ಮ, ಅಮ್ಮಂಗೆ ಅಪ್ಪಂಗೆ ಕೊಡು. ಒಂದು ರೊಟ್ಟಿ ತಗೊಂಬರ್ಲ ಅಪ್ಪ? ತಗೊಂಬ ತಾಯಿ. ಅಮ್ಮ, ನಿಂಗೆ? ನನಗ್ ಸಾಕಮ್ಮ, ಇನ್ನು ನೀನು ಅತ್ತಿಗೆ ತಿಂದ್ಬಿಡಿ. ಅಪ್ಪಂಗೆ ಒಂದು ರೊಟ್ಟಿ ಕೊಟ್ಟ ಮೇಲೆ ನಾನು ಅತ್ತಿಗೆ ಸೇರಿ ತಿಂತೀವಿ ಎಂದು ಮಮತಾ ಅನಾಮಿಕಳ ಹತ್ತಿರಕ್ಕೆ ಬಂದು ಒಂದು ರೊಟ್ಟಿಯನ್ನು ತೆಗೆದುಕೊಂಡು ಹೋಗಿ ಪ್ರಸಾದನಿಗೆ ಹಾಕುತ್ತಾಳೆ. ಇನ್ನು ನೀನು ಅತ್ತಿಗೆ ತಿನ್ರಪ್ಪ. ಹಾಗೇಪ್ಪ ಎಂದು ಮಮತಾ ಅಡಿಗೆ ಪಾತ್ರೆಯನ್ನು ತೆಗೆದುಕೊಂಡು ಬಂದು ಅನಾಮಿಕಳ ಹತ್ರ ಕುತ್ಕೋತಾಳೆ. ಇಬ್ಬರು ರೊಟ್ಟಿ ತಿಂತಾ ಇರ್ತಾರೆ. ಅತ್ತಿಗೆ, ಹೇಳು ಮಮತಾ. ಅದೇ ಅತ್ತಿಗೆ, ನನ್ನ ಕಾಲೇಜ್ ಫೀಸ್ ಬಗ್ಗೆ ಅಣ್ಣಂಗೆ ಹೇಳಿದ್ಯಾ? ಮಮತಾ, ಮೊದಲು ರೊಟ್ಟಿ ತಿನ್ನು, ನಾವು ಈ ಫೀಸಿನ ಬಗ್ಗೆ ಆಮೇಲೆ ಮಾತಾಡೋಣ. ಅದೆಲ್ಲ ಅದಕ್ಕೆ ಫೀಸ್ ಕಟ್ಟೋದಕ್ಕೆ ಇನ್ನು 2 ದಿನವೇ ಟೈಮ್ ಇದೆ. ಮಮತಾ, ತಿನ್ನುವಾಗ ಯಾವುದ್ರ ಬಗ್ಗೆನೂ ಆಲೋಚನೆ ಮಾಡಬೇಡ ಅಂತ ನಾನು ಹೇಳಿದ್ದೆ ಅಲ್ಲ. ಮೊದಲು ರೊಟ್ಟಿ ತಿನ್ನು, ಆಮೇಲೆ ಚಳಿಗೆ ಬೆಂಕಿ ಹಾಕೊಂಡು ಎಲ್ಲ ವಿಷಯದ ಬಗ್ಗೆ ಮಾತಾಡೋಣ ಎಂದು ಅನಾಮಿಕಾ ಹೇಳುತ್ತಲೇ ಮಮತಾ ಮೌನವಾಗಿ ರೊಟ್ಟಿ ತಿನ್ನುತ್ತಾಳೆ. ನೀನು ತುಂಬಾ ಒಳ್ಳೆಯವಳು ಮಮತಾ, ಹೇಳ್ತಲೇ ಬುದ್ಧಿಯಾಗಿ ಕೇಳ್ತೀಯಾ ಎಂದು ಇಬ್ಬರು ರೊಟ್ಟಿ ತಿಂತಾ ಇರ್ತಾರೆ. ಬೆಡ್ಶೀಟ್ ಹೊತ್ಕೊಂಡು ಬೆಡ್ ಮೇಲೆ ಕೂತ್ಕೊಂಡು ಅಣ್ಣಯ್ಯ ರಮೇಶನ ಹತ್ರಕ್ಕೆ ಪ್ರಕಾಶ್ ಬರ್ತಾನೆ. ಏನ್ ಬೇಕು ತಮ್ಮ? ಅಣ್ಣಯ್ಯ, ಕಾಲೇಜಲ್ಲಿ ಟೂರ್ ಪ್ಲಾನ್ ಮಾಡ್ತಾ ಇದ್ದಾರೆ. ಎಷ್ಟು ದುಡ್ಡು ಬೇಕು? 5,000 ಬೇಕಣ್ಣಯ್ಯ. ಸರಿ ತಮ್ಮ, ಹೋಗಿ ನಿಮ್ಮ ಅತ್ತಿಗೆನ ಕೇಳು, ಎಲ್ಲ ಅವಳೇ ನೋಡ್ಕೋತಾಳೆ. ಹೋಗು, ನಿನ್ನ ಅತ್ತಿಗೆನ ಕೇಳು. ಕಾಲೇಜ್ ಟೂರ್ ಬಗ್ಗೆ ಅತ್ತಿಗೆಗೆ ಹೇಳಿ 1 ವಾರ ಆಯ್ತು. ಇದುವರೆಗೂ ಅತ್ತಿಗೆ 1,000 ರೂಪಾಯಿ ಕೂಡ ಹೊಂದಿಸೋಕ್ಕಾಗ್ಲಿಲ್ಲ. ನೋಡು ತಮ್ಮ, ನಾನು ಅಪ್ಪ ಮಾಡೋದು ಕೂಲಿ ಕೆಲಸ. ಕೂಲಿ ಮಾಡಿದ ದಿನವೇ ದುಡ್ಡು ಬರುತ್ತೆ. ಆ ದುಡ್ಡನ್ನು ತಂದು ನಿಮ್ಮ ಅತ್ತಿಗೆಗೆ ಕೊಡ್ತಾ ಇದೀವಿ. ಎಲ್ಲ ಅವಳೇ ನೋಡ್ಕೋತಾ ಇದ್ದಾಳೆ. ಈಗ ನಾನು ಮತ್ತೆ ಹೋಗಿ ಅತ್ತಿಗೆನ ಏನಂತ ಕೇಳ್ಬೇಕು ಅಣ್ಣಯ್ಯ? ನನ್ನ ಹತ್ರ ಅಂತೂ ದುಡ್ಡಿಲ್ಲ ತಮ್ಮ. ಹೋಗಿ ನಿಮ್ಮ ಅತ್ತಿಗೆನ ಕೇಳು, ಹೋಗು ಎಂದು ರಮೇಶ್ ಹೇಳುತ್ತಲೇ ಪ್ರಕಾಶ್ ಏನೋ ಮಾತನಾಡದೆ ಹೊರಗೆ ಚಳಿಗೆ ಬೆಂಕಿ ಹಾಕಿಕೊಂಡು ಕೂತ್ಕೊಂಡ ಅನಾಮಿಕಾ ಮಮತಳ ಹತ್ರ ಬರ್ತಾನೆ. ಬಾ ಪ್ರಕಾಶ್, ಬಂದವನು ಕೂತ್ಕೋ. ಪ್ರಕಾಶ್ ಕೂತ್ಕೋತಾನೆ. ಈಗ ಹೇಳದ್ಕೆ ನನ್ನ ಕಾಲೇಜ್ ಫೀಸ್ ಬಗ್ಗೆ ಏನು ಆಲೋಚಿಸಿದ್ಯಾ? ಕಟ್ತೀನಿ ಅಂತ ಹೇಳಿದ್ದೆ ಇಲ್ಲ ಮಮತಾ. 2 ದಿನ ಮಾತ್ರನೇ ಟೈಮ್ ಇದೆ ಅದಕ್ಕೆ. ಮಮತಾ, 2 ದಿನ ಅಂದ್ರೆ 48 ಗಂಟೆಗಳು ಎಂದು ಅನಾಮಿಕಾ ಲೆಕ್ಕ ಹೇಳುತ್ತಾ ಇದ್ರೆ ಮಮತಾ ಸೇರ್ಕೊಂಡು, ಅಬ್ಬಾ ಅದಕ್ಕೆ ಆ ಲೆಕ್ಕ ನಂಗೂ ಗೊತ್ತು. ನೀನ್ ಏನ್ ಮಾಡ್ತೀಯೋ ಹೇಗ್ ಮಾಡ್ತೀಯೋ ನಂಗೆ ಗೊತ್ತಿಲ್ಲ. ಈ 2 ದಿನದಲ್ಲಿ ನಂಗೆ ಕಾಲೇಜ್ ಫೀಸ್ ಕಟ್ಟಬೇಕು, ಇಲ್ಲ ಅಂದ್ರೆ ನಾನು ಸುಮ್ಮನಿರಲ್ಲ ಎಂದು ಕೋಪದಿಂದ ಮನೆಯೊಳಗೆ ಹೊರಟು ಹೋಗುತ್ತಾಳೆ. ಹೇಳು ಪ್ರಕಾಶ್, ನಿಂಗೇನ್ ಬೇಕು? ಕಾಲೇಜ್ ಟೂರ್ ಬಗ್ಗೆ ಹೇಳಿದ್ದೆಲ್ಲ ಅದಕ್ಕೆ. 5,000 ಕೇಳಿದ್ದೆ ಅಲ್ವಾ? ಹೌದು ಅದಕ್ಕೆ. ಇನ್ನೊಂದು ವಾರ ಟೈಮ್ ಇದೆ. ಪ್ಲೀಸ್ ಅದಕ್ಕೆ, ಹೇಗಾದ್ರೂ ನನ್ನ ಟೂರ್ ಕಳಿಸು. ನೀನ ನಮ್ಮ ಅಲ್ವಾ? ಹಾಗೆ ಪ್ರಕಾಶ್, ನಿನ್ನ ಖಚಿತವಾಗಿ ಕಾಲೇಜ್ ಟೂರ್ಗೆ ಕಳಿಸ್ತೀನಿ. ನಮ್ಮ ಅತ್ತಿಗೆ ತುಂಬಾ ಒಳ್ಳೆಯವಳು ಎಂದು ಸಂತೋಷದಿಂದ ಪ್ರಕಾಶ್ ಹೊರಟು ಹೋಗುತ್ತಾನೆ. ಅನಾಮಿಕಾ ಹಾಗೆ ಚಳಿಗೆ ಬೆಂಕಿ ಹತ್ರ ಕೂತ್ಕೊಂಡು, ನಾದಿನಿ ಮಮತಳ ಕಾಲೇಜ್ ಫೀಸು, ಮೈದುನ ಕಾಲೇಜ್ ಟೂರ್ ಸೇರಿ ಎಲ್ಲ ಸೇರಿ 20,000ವರೆಗೂ ಬೇಕು. ಏನ್ ಮಾಡಿದ್ರೆ ಅಷ್ಟು ದುಡ್ಡು ಬರುತ್ತೆ ಅಂದುಕೊಳ್ಳುತ್ತಾ ಆಲೋಚಿಸುತ್ತಾ ಇರುತ್ತಾಳೆ. ಹಾಗೆ ಸಮಯ ಕಳೆಯುತ್ತಾ ಇರುತ್ತದೆ. ಮಾರನೇ ದಿನ ಗಂಡ ರಮೇಶ್ ಮಾವಯ್ಯ ಪ್ರಸಾದರಿಗೆ ಲಂಚ್ ಬಾಕ್ಸ್ ಗಳನ್ನು ಕಟ್ಟಿ ಕೆಲಸಕ್ಕೆ ಕಳಿಸುತ್ತಾಳೆ. ಮಮತಾ, ಪ್ರಕಾಶ್, ನೀವು ಕೂಡ ಬನ್ನಿ, ನಿಮ್ಮ ಲಂಚ್ ಬಾಕ್ಸ್ ರೆಡಿಯಾಗಿದೆ ಎಂದು ಅನಾಮಿಕಾ ಕರೆಯುತ್ತಲೇ ಅನಾಮಿಕಳ ಹತ್ತಿರಕ್ಕೆ ಬರ್ತಾರೆ. ಇಬ್ಬರಿಗೂ ಲಂಚ್ ಬಾಕ್ಸ್ ಕೊಟ್ಟು ಕಳಿಸುತ್ತಾಳೆ. ಅತೇ ಎಂದು ಶಾರದಳನ್ನು ಕರೆಯುತ್ತಾಳೆ. ಹಿತ್ತಲಿನಲ್ಲಿರುವ ಶಾರದಾ ಆ ಕರೆ ಕೇಳಿ ಮನೆಯೊಳಗೆ ಬರುತ್ತಾಳೆ. ಏನ್ ಸೊಸೆ? ಅತ್ತೆ, ನಾನು ಹೊಲದ ಕೆಲಸಕ್ಕೆ ಹೋಗ್ತಾ ಇದ್ದೀನಿ. ಅನ್ನ ಸಾರು ಇದೆ, ತಿಂದ್ಬಿಟ್ಟು ಮನೆ ಹತ್ರ ಜಾಗೃತಿಯಾಗಿರಿ. ಸರಿಯಮ್ಮ ಸೊಸೆ ಎಂದು ಹೇಳುತ್ತಲೇ
ಅನಾಮಿಕಾ ಮನೆಯಿಂದ ಹೊರಡುತ್ತಾಳೆ. ದಾರಿಯಲ್ಲಿ ವನಜ ಕಾಣಿಸುತ್ತಾಳೆ. ಇಬ್ಬರು ಮಾತನಾಡಿಕೊಳ್ಳುತ್ತಾ ಹೊಲದ ಹತ್ತಿರಕ್ಕೆ ಬರ್ತಾರೆ. ಹೊಲದಲ್ಲಿ ಕೆಲಸ ಮಾಡಲಿಕ್ಕೆ ಶುರು ಮಾಡುತ್ತಾರೆ. ಟೌನ್ ನಲ್ಲಿ ಒಂದು ಬಿಲ್ಡಿಂಗ್ ಹತ್ತಿರ ರಮೇಶ್ ಪ್ರಸಾದರು ಇಟ್ಕೆನ ಹೊರ್ತಾ ಇರ್ತಾರೆ. ಶಾರದಾ ಮಾತ್ರ ಪಕ್ಕದ ಮನೆ ಪಾರ್ವತಿ ಜೊತೆ ಹರಟೆ ಹೊಡೆಯುತ್ತಾ ನಗುತ್ತಾ ಇರ್ತಾಳೆ. ಹೀಗೆ ಸಮಯ ಕಳೆಯುತ್ತಾ ಇರುತ್ತದೆ. ಇನ್ನು ಸಾಯಂಕಾಲವಾಗುತ್ತದೆ. ಚಳಿಗಾಲವಾಗಿದ್ದರಿಂದ ಬೇಗನೆ ಕತ್ತಲಾಗುತ್ತೆ ಎಂದು ರೈತರು ಮನೆ ಕಡೆ ಹೊರಡುತ್ತಾರೆ. ಅವರ ಜೊತೆ ಅನಾಮಿಕಾ ವನಜ ಕೂಡ ಹೊರಟು ಹೋಗ್ತಾ ಇರ್ತಾರೆ. ದಾರಿ ಮಧ್ಯದಲ್ಲಿ ಮರಗಳು ಹೆಚ್ಚಾಗಿದ್ದರಿಂದ ಚಳಿ ಹೆಚ್ಚಾಗ್ತಾ ಇರುತ್ತದೆ. ಅದರಿಂದ ಎಲ್ರು ಗಡಗಡ ನಡುಗುತ್ತಾ ಅತಿ ಕಷ್ಟದಿಂದ ನಡೀತಾ ಇರ್ತಾರೆ. ಆಗ ಚಿನ್ನಯ್ಯ ಅನ್ನುವ ರೈತ, ಯಾರಾದ್ರೂ ಈ ಹೊಲದ ದಡದಲ್ಲಿ ಬಿಸಿ ಬಿಸಿಯಾಗಿ ಅಡಿಗೆ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ. ಕೊಟ್ರೆ ಏನ್ ಮಾಡ್ತೀಯ ಚಿಕ್ಕಪ್ಪ? ಈ ಚಳಿನ ತಡಿಲಾರ್ದೆ ಆ ಬಿಸಿ ಬಿಸಿ ಅಡಿಗೆನ ಕೊಂಡ್ಕೊಂಡು ತಿಂದು ಮನೆಗೆ ಹೋಗ್ತೀನಿ ತಾಯಿ. ಚಿಕ್ಕಪ್ಪ, ಈ ಹೊಲದ ದಡದಲ್ಲಿ ಬಿಸಿ ಬಿಸಿಯಾಗಿ ತಿಂಡಿ ಮಾಡಿದ್ರೆ ಯಾರು ತಗೋತಾರೆ ಹೇಳು? ಯಾಕೆ ತಗೊಳ್ಳಲ್ಲ ತಾಯಿ, ಖಚಿತವಾಗಿ ತಗೋತಾರೆ. ಸಾಯಂಕಾಲದ ಹೊತ್ತು ಹೊಲದ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗುವವರು ಎಷ್ಟು ಇಲ್ಲ ಅಂದ್ರು 500 ಜನ ಇರ್ತಾರೆ. ಅದರಲ್ಲಿ ದಿನವೂ 200 ಜನ ಆದ್ರೂ ಒಂದೊಂದು ಪ್ಲೇಟಿಗೆ 30 ರೂಪಾಯಿ ಅಂದ್ಕೊಂಡ್ರು 5,000ವರೆಗೂ ಸಂಪಾದನೆ ಇರುತ್ತೆ ಚಿಕ್ಕಪ್ಪ. ಒಂದು ಚಿಕ್ಕ ವ್ಯಾಪಾರಕ್ಕೆ ಇದಕ್ಕಿಂತ ಏನ್ ಬೇಕಮ್ಮ? ಚಿಕ್ಕಪ್ಪ, ಮಾತಲ್ಲಿ ಹೇಳೋದು ಚೆನ್ನಾಗಿರುತ್ತೆ, ಆದ್ರೆ ಆಚರಿಸಿದ್ರೆ ಗೊತ್ತಾಗುತ್ತೆ ನಿಜವಾದ ಕಷ್ಟದ ಬೆಲೆ. ಅನಾಮಿಕಾ ಸಾಯಂಕಾಲ ಹೊಲದ ದಡೆಯಿಂದ ಬಿಸಿ ಬಿಸಿ ಅಡಿಗೆ ಮಾಡಿ ಮಾರಿದರೆ ಚೆನ್ನಾಗಿರುತ್ತೆ ಅಲ್ವಾ ಅಂತ ಆಲೋಚಿಸಿ ಮನೆಗೆ ಬರುತ್ತಾಳೆ. ಶಾರದಾ ಒಲೆ ಹತ್ರ ಅಡಿಗೆ ಮಾಡ್ತಾ ಇರ್ತಾಳೆ. ಅನಾಮಿಕಾ ಒಲೆ ಹತ್ರಕ್ಕೆ ಬರ್ತಾಳೆ. ಅತ್ತೆ, ನಾನು ಅಡಿಗೆ ಮಾಡ್ತೀನಿ, ನೀವು ಹೋಗಿ ಮನೆಯಲ್ಲಿ ಕೂತ್ಕೊಳ್ಳಿ. ಬೇಡಮ್ಮ ಸೊಸೆ, ಹೊಲದ ಕೆಲಸ ಮಾಡಿ ಸುಸ್ತಾಗಿರ್ತೀಯ, ಹೋಗಿ ವಿಶ್ರಾಂತಿ ತಗೋ. ಅಡಿಗೆ ಆದ್ಮೇಲೆ ಎಲ್ರನ್ನು ಕರೆಸ್ತೀನಲ್ಲ, ಆಗ ಎಲ್ರು ಕೂತ್ಕೊಂಡು ತಿನ್ನೋಣ. ಸರಿ ಅತ್ತೆ ಎಂದು ಅನಾಮಿಕಾ ಮನೆಯೊಳಗೆ ಹೋಗುತ್ತಾಳೆ. ಹಾಗೆ ಸಮಯ ಕಳೆಯುತ್ತಾ ಇರುತ್ತದೆ. ಶಾರದಾ ಅಡಿಗೆ ಪೂರ್ತಿ ಮಾಡಿ, ಎಲ್ರು ಬಂದು ಕುತ್ಕೊಳ್ಳಿ, ಬಿಸಿ ಬಿಸಿಯಾಗಿ ಅನ್ನ ಸಾರು ಮಾಡಿದ್ದೀನಿ ಎಂದು ಶಾರದಾ ಮನೆಯಲ್ಲಿ ಅಡಿಗೆ ಇಡುತ್ತಾಳೆ. ಎಲ್ರು ಕುತ್ಕೋತಾರೆ. ಎಲ್ರು ಆನಂದದಿಂದ ತಿನ್ನುತ್ತಾರೆ. ಮಾರನೇ ದಿನ ರಮೇಶ್ ಪ್ರಸಾದ್ ಕೆಲಸಕ್ಕೆ, ಮಮತಾ ಪ್ರಕಾಶರು ಕಾಲೇಜ್ಗೆ ಹೊರಟು ಹೋಗುತ್ತಾರೆ. ನನ್ನ ಹತ್ರ ಇರುವ ಕಿವಿ ಬೆಂಡೋಲೆ ಇಟ್ಟು ಸ್ವಲ್ಪ ದುಡ್ಡು ತಂದು ಮಮತಂಗೆ ಕಾಲೇಜ್ ಫೀಸ್ ಕಟ್ಟಬೇಕು. ಮಿಕ್ಕ ದುಡ್ಡಿನಿಂದ ಸಾಯಂಕಾಲ ಹೊಲದ ದಡದಲ್ಲಿ ಬಿಸಿ ಬಿಸಿ ಅಡಿಗೆ ಮಾಡಿ ಮಾರಬೇಕು ಎಂದು ಅನಾಮಿಕಾ ಮನೆಯಿಂದ ಹೊರಟು ಅಡವಿಡಬೇಕಾದ ಅಂಗಡಿಗೆ ಹೋಗುತ್ತಾಳೆ. ತಾನು ಅಡವಿಡಬೇಕು ಅಂದುಕೊಂಡ ಬಂಗಾರದ ಓಲೆಯನ್ನು ಅಡವಿಡುತ್ತಾಳೆ. ಬಂದ ದುಡ್ಡನ್ನು ತೆಗೆದುಕೊಂಡು ಆಟೋದಲ್ಲಿ ಕಾಲೇಜ್ಗೆ ಹೋಗುತ್ತಾಳೆ. ಮಮತಳ ಫೀಸ್ ಕಟ್ಟುತ್ತಾಳೆ. ಮಮತಳನ್ನು ಕರೆಸಿ ವಿಷಯ ಹೇಳುತ್ತಾಳೆ. ಮಮತಾ ಸಂತೋಷ ಪಡುತ್ತಾಳೆ. ಮಿಕ್ಕ ದುಡ್ಡಿನಿಂದ ಸಾಮಾನು ತೆಗೆದುಕೊಂಡು ಮನೆಗೆ ಬರುತ್ತಾಳೆ ಅನಾಮಿಕಾ. ಇಷ್ಟೊಂದು ಸಾಮಾನೇನಕ್ಕಮ್ಮ? ಸಾಯಂಕಾಲ ಹೊಲದ ದಡದಲ್ಲಿ ಬಿಸಿ ಬಿಸಿ ಅಡಿಗೆ ಮಾಡಿ ಮಾರ್ಬೇಕು ಅಂತ ನಿರ್ಣಯಿಸಿಕೊಂಡಿದ್ದೀನಿ ಅತ್ತೆ. ಅಲ್ಲಿ ಯಾರಮ್ಮ ಕೊಂಡ್ಕೋತಾರೆ? ಆಗ ಅನಾಮಿಕಾ ಶಾರದಂಗೆ ಅರ್ಥವಾಗುವ ಹಾಗೆ ವಿವರವಾಗಿ ಸಂಪಾದನೆ ಬಗ್ಗೆ ಹೇಳುತ್ತಾಳೆ. ಶಾರದಾ ಸಂತೋಷ ಪಡುತ್ತಾಳೆ. ಸೊಸೆಗೆ ಸಹಾಯ ಮಾಡಬೇಕು ಅಂದ್ಕೋತಾಳೆ. ಅತ್ತೆ ಸೊಸೆಯರು ಸೇರಿ ಸಾಯಂಕಾಲದ ವೇಳೆ ಎಲ್ಲರೂ ಬರುವ ಒಂದು ಜಾಗದ ಹತ್ತಿರ ಬಿಸಿ ಬಿಸಿಯಾಗಿ ಅಡಿಗೆ ಮಾಡೋದಕ್ಕೆ ಶುರು ಮಾಡುತ್ತಾರೆ. ಕತ್ತಲಾಗುತ್ತಾ ಇರುವಾಗ ಮನೆಗೆ ಹೋಗ್ತಾ ಇರುವ ರೈತರು ಅತ್ತೆ ಸೊಸೆಯರು ಸೇರಿ ಮಾಡ್ತಾ ಇರುವ ಬಿಸಿ ಬಿಸಿ ಅಡಿಗೆಗಳ ಘಮಘಮ ನೋಡಿ ಸಂಭ್ರಮ ಪಡುತ್ತಾ, ಅಮ್ಮ ಅನಾಮಿಕಾ, ಸಾಯಂಕಾಲದ ವೇಳೆಯಲ್ಲಿ ಹೊಲದ ದಡದಲ್ಲಿ ಬಿಸಿ ಬಿಸಿಯಾಗಿ ತಿಂಡಿ ಮಾಡಿ ಮಾರೋದು ಶುರು ಮಾಡಿದ್ಯಾ? ಬಹಳ ಸಂತೋಷ ತಾಯಿ. ನನಗೆ ಬಿಸಿ ಬಿಸಿಯಾಗಿ ಪಕೋಡ ಒಂದು ಪ್ಲೇಟ್ ಕೊಡು. ಹಾಗೆ ಚಿಕ್ಕಪ್ಪ ಎಂದು ಅನಾಮಿಕಾ ಬಿಸಿ ಬಿಸಿ ಪಕೋಡ ಕೊಡುತ್ತಾಳೆ. ಚಿನ್ನಯ್ಯ ಸಂಭ್ರಮದಿಂದ ತಿಂದು ಚೆನ್ನಾಗಿದೆ ಅಂತ ಹೇಳ್ತಾನೆ. ಹಾಗೆ ಒಬ್ಬರ ನಂತರ ಒಬ್ಬರು ಹಿಡಿಸಿದ್ದು ಬಿಸಿ ಬಿಸಿಯಾಗಿ ತಿಂತಾ ಇರ್ತಾರೆ. ಹಾಗೆ ದಿನಗಳು ಕಳೆಯುತ್ತಿದ್ದ ಹಾಗೆ ಸಾಯಂಕಾಲ ಹೊಲದ ದಡದಲ್ಲಿ ಬಿಸಿ ಬಿಸಿ ಅಡಿಗೆ ಮಾಡಿ ಮಾರ್ತಾ ಇರುವ ಅನಾಮಿಕಳಿಗೆ ಒಳ್ಳೆ ಹೆಸರಿನ ಜೊತೆ ಸಂಪಾದನೆ ಕೂಡ ಬರುತ್ತದೆ. ಅದರಿಂದ ಪ್ರಕಾಶನಿಗೆ ಕಾಲೇಜ್ ಸ್ಟೋರ್ಗೆ ಕಳಿಸುತ್ತಾಳೆ. ಅಡವಿಟ್ಟ ತನ್ನ ಬೆಂಡೋಲೆಯನ್ನು ಬಿಡಿಸಿಕೊಂಡು ಬರ್ತಾಳೆ. ಎಲ್ಲರಿಗೂ ಹೊಸ ಬಟ್ಟೆ ತರಿಸುತ್ತಾಳೆ. ಮನೆಯಲ್ಲೇ ಈಗ ಸಂಭ್ರಮದಿಂದಿರುತ್ತದೆ. ಹಲೋ ಫ್ರೆಂಡ್ಸ್, ನನ್ನ ಪ್ರತಿ ಕಥೆಯಲ್ಲಿ ನನ್ನ ಮನಸ್ಸು, ನನ್ನ ದುಃಖ, ನನ್ನ ಕಷ್ಟ, ನನ್ನ ನೋವು ಎಲ್ಲವನ್ನು ನೋಡ್ತಾ ಕೇಳ್ತಾ ನನ್ನ ಜೊತೆಯಾಗಿದ್ದೀರಾ ಅಂತ ಅಂದುಕೊಂಡಾಗಲೇ ನನಗೆ ಬಲ ಬರುತ್ತೆ. ಅನಾಮಿಕಾ ಕನ್ನಡ ಸ್ಟೋರೀಸ್ ಚಾನೆಲ್ ನನ್ನ ಕಥೆಗಳ ಪ್ರಪಂಚ, ನನ್ನ ಜೀವನದಲ್ಲಿ ಒಂದು ಭಾಗ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನನಗೆ 1000 ಮಾತುಗಳ ಪ್ರೋತ್ಸಾಹ ಬಂತದ್ದು. ಹೊಸ ಭಾವ, ಹೊಸ ಕಥೆಗಳು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ನನ್ನ ಆಸೆ. ಬೆಲ್ ಐಕಾನ್ ಒತ್ತಿ ನನ್ನ ಪ್ರಯಾಣದಲ್ಲಿ ಭಾಗಸ್ವಾಮಿಯಾಗಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ಅನಾಮಿಕಳಿಗೆ ನಿಮ್ಮ ಪ್ರೇಮವನ್ನು ತೋರಿಸಿ, ನಿಮ್ಮ ಪ್ರೋತ್ಸಾಹವನ್ನು ನೀಡಿ.